ಅಮೆರಿಕ ಇರಾನ್ ನಡುವಿನ ಸಂಘರ್ಷ ತೀವ್ರವಾಗ್ತಾ ಇದೆ. ಯುದ್ಧ ಜೋರಾಗ್ತಾ ಇದೆ. ಹೊರ್ಮುಜ್ ಜಲಸಂಧಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಅಮೆರಿಕ ದಾಳಿ ಮಾಡಿದೆ. ಇಲ್ಲಿ ಇರಾನ್ನ ಬಂದರುಗಳು, ಮಿಲಿಟರಿ ನೆಲೆಗಳ ಮೇಲೆ ದಾಳಿಯಾಗಿದೆ. ಹಿಂದೆಂದೂ ಸಂಭವಿಸದ ಘಟನೆ ಯುದ್ಧದಲ್ಲಿ ಆಗ್ತಾ ಇದೆ. ಟ್ರಂಪ್ ಪದೇ ಪದೇ ಹೊರ್ಮುಜ್ ಜಲಸಂಧಿಯ ಮೇಲೆ ದಾಳಿ ಮಾಡಿಸ್ತಾ ಇದ್ದಾರೆ. ಹೊರ್ಮುಜ್ನನ್ನು ಇರಾನ್ ಅತಿ ದೊಡ್ಡ ಅಸ್ತ್ರವನ್ನಾಗಿ ಬಳಸಿಕೊಂಡಿತ್ತು. ಇರಾನ್ ಸಮುದ್ರದಲ್ಲಿ ತನ್ನ ಶಕ್ತಿಯನ್ನು ಪ್ರದರ್ಶಿಸುವ ಕಡೆಯಲ್ಲೆಲ್ಲ ಟ್ರಂಪ್ ದಾಳಿ ಮಾಡ್ತಾ ಇದೆ. ಎಲ್ಲೆಲ್ಲಿ ಇರಾನ್ಗೆ ತಾಕತ್ತಿದೆಯೋ, ಶಕ್ತಿ ಇದೆಯೋ ಅಂತ ಎಲ್ಲ ಸ್ಥಳಗಳ ಮೇಲೂ ಕೂಡ ಇದೀಗ ಅಮೆರಿಕ ದಾಳಿ ಮಾಡ್ತಾ ಇದೆ. ಬಂದರ್ ಅಬ್ಬಾಸ್, ಚಬಹಾರ್ ಬಂದರು, ಕೆಶ್ಮ ದ್ವೀಪದಲ್ಲಿ ದಾಳಿ ಆಗ್ತಾ ಇದೆ. ಈ ಸ್ಥಳಗಳಲ್ಲಿ ಪರಿಣಾಮಕಾರಿಯಾಗಿ ದಾಳಿ ಮಾಡಿರೋದು ಅಮೆರಿಕದ ಸೇನೆ. ಇರಾನ್ನ ಮಿಲಿಟರಿ ಹೊರ್ಮುಜನ್ನು ಕಂಟ್ರೋಲ್ ಮಾಡುವಂಥ ಪ್ರದೇಶಗಳು ಇವೆಲ್ಲವೂ ಕೂಡ. ಸೊ ಅಮೆರಿಕ ಇರಾನ್ ಯುದ್ಧದಿಂದ ಅರಬ್ ರಾಷ್ಟ್ರಗಳಲ್ಲಿ ಎಮರ್ಜೆನ್ಸಿ ಏರ್ಪಟ್ಟಿದೆ. ಅಲ್ಲಿ ತುರ್ತು ಪರಿಸ್ಥಿತಿ ಆಗಿಬಿಟ್ಟಿದೆ ಅರಬ್ ರಾಷ್ಟ್ರಗಳಲ್ಲಿ. ಜೋರ್ಡನ್ನಲ್ಲಿ ಅಮೆರಿಕದ ಸೈನಿಕರು ಸಾವನ್ನಪ್ಪಿದ್ದಾರೆ. ಯಾವಾಗ ಹೊರ್ಮುಜ್ ಮೇಲೆ ದಾಳಿ ಆಯಿತೋ ಇರಾನ್ ಕೂಡ ಸುಮ್ಮನೆ ಇರಲ್ವಲ್ಲ. ಯಾವೆಲ್ಲ ಅಮೆರಿಕದ ನೆಲೆಗಳು ಮಧ್ಯಪ್ರಾಚ್ಯದಲ್ಲಿ ಇವೆಯೋ, ಜೋರ್ಡನ್ ಆಗಲಿ, ಕುವೈತ್ ಆಗಲಿ, ಇನ್ನೊಂದಾಗಲಿ, ಅಂಥ ಎಲ್ಲ ಕಡೆ ಇರಾನ್ ಕೂಡ ಟಾರ್ಗೆಟ್ ಮಾಡ್ತಾ ಇದೆ. ಆ ಥರ ದಾಳಿ ಮಾಡಿದಾಗ ಅಮೆರಿಕದ ಸೈನಿಕರ ಮಾರಣ ಹೋಮ ಅಲ್ಲಾಗ್ತಾ ಇದೆ. ಸೊ ಈ ಕಾರಣಕ್ಕೆ ಟ್ರಂಪ್ ಹೇಳ್ತಿರೋದೇನು, ಇರಾನ್ನ ಬಿಡಬೇಡಿ, ಇರಾನ್ನ ಮುಗಿಸ್ಬಿಡಿ, ಸರ್ವನಾಶ ಮಾಡಿಬಿಡಿ ಅಂಥೇಳಿ ಟ್ರಂಪ್ ಇದೀಗ ಆರ್ಡರ್ ಮಾಡಿರೋದು.